ಕೋಮುವಾದಿ ಮುಕ್ತ ಭಾರತ ಆಗಬೇಕು. ಯಾರು ಸಂವಿಧಾನವನ್ನು ರಕ್ಷಿಸ್ತಾರೋ ಅವರಿಗೆ ನಮ್ಮ ಬೆಂಬಲ ಅನ್ನೋಂಥ ತೀರ್ಮಾನವನ್ನು ನಿನ್ನೆ ತೆಗೆದುಕೊಂಡಿದ್ದೀವಿ. ಅದರಂತೆ ಈ ರಾಜ್ಯದಾದ್ಯಂತ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಸಂವಿಧಾನವನ್ನು ರಕ್ಷಿಸ್ತಕ್ಕಂಥ ಸದ್ಯದ ಪರಿಸ್ಥಿತಿಯಲ್ಲಿ ತಾಕತ್ತಿರ್ತಕ್ಕಂಥದ್ದು ಮಾನ್ಯ ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಿದ್ದಾರೆ. ಅವ್ರ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಕಾಂಗ್ರೆಸ್ಸನ್ನು ಬೆಂಬಲಿಸಿದ ಸಂವಿಧಾನ ಉಳಿಯುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ದೀವಿ ನಾವು. ಅದಕ್ಕಾಗಿ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ನಾವೆಲ್ಲ ಸೇರಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ. ಅದನ್ನು ತಮ್ಮ ಮುಂದೆ ನಾವು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ 10 ವರ್ಷದಲ್ಲಿ ದೇಶಕ್ಕೆ ಏನನ್ನೂ ಮಾಡಿಲ್ಲ. ಪುಲ್ವಾಮಾದಿಂದ ಬರೀ ಸುಳ್ಳು ದಾಳಿಗಳನ್ನು ಮಾಡಿ ತಕ್ಷಣಕ್ಕೆ ಏನೇನು ಮಾಡೋಕ್ಕಾಗುತ್ತೋ ಇವ್ರ ಕೈಯಲ್ಲಿ ಜನರನ್ನು ಪ್ರಚೋದಿಸಿ ಓಟನ್ನು ಪಡ್ಕೊಂಡು ಶ್ರೀಮಂತರನ್ನು ಬದುಕಿಸಿ ಬಡತನ ಹೆಚ್ಚು ಮಾಡಿದ್ದಾರೆ, ಅನಕ್ಷರತೆ ಹೆಚ್ಚು ಮಾಡಿದ್ದಾರೆ, ಅಸ್ಪೃಶ್ಯತೆ ಹೆಚ್ಚು ಮಾಡಿದ್ದಾರೆ. ಸಂವಿಧಾನವನ್ನು ಯಾವತ್ತೂ ಕೂಡ ಇವತ್ತು ಇವರು ಜಾರಿಗೆ ಮಾಡಿಲ್ಲ. ಸಂವಿಧಾನಬದ್ಧವಾಗಿ ಇವರು ನಡ್ಕೊಂಡೇ ಇಲ್ಲ. ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ವಿನಃ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ. ಅದಕ್ಕಾಗಿ ನಾವು BJP ಸರ್ಕಾರ ಈ ದೇಶದಲ್ಲಿ ಬರಬಾರ್ದು, ಮೋದಿಯವರ ನೇತೃತ್ವದ ಸರ್ಕಾರ ಬರಬಾರ್ದು ಅನ್ನೋಂಥ ಪಣ ತೊಟ್ಟಿದ್ದೀವಿ. ಅದಕ್ಕಾಗಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಮತ್ತು ಜನರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಇಷ್ಟಪಡ್ತೀವಿ. ರಾಜಗೋಪಾಲ್ ಅವರು ಆತ್ಮೀಯ ಬಂಧುಗಳೇ, ನಾನು ರಾಜಗೋಪಾಲ್ ಅಂತ ಭೀಮಾರ್ಮಿಯ ರಾಜ್ಯಾಧ್ಯಕ್ಷ ಮಾತಾಡ್ತಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟ ನಾವು ಕರ್ನಾಟಕದಲ್ಲಿ ಎಲ್ಲ ಸಂಘಟನೆಗಳ ರಾಜ್ಯಾಧ್ಯಕ್ಷರಿದ್ದೀವಿ. ಕೋಮು BJP ಪಕ್ಷವನ್ನು ಮತ್ತು ಅದರ ಜೊತೆಗಾರರು ಏನು NDAನಲ್ಲಿ ಇದ್ದಾರೆ ಅವರೆಲ್ಲರನ್ನ ನಾವು ಇವತ್ತು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಏನು ಇಂಡಿಯಾ ಒಕ್ಕೂಟ ಇದೆ ಆ ಪಕ್ಷಕ್ಕೆ ನಾವು ಬೆಂಬಲಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಮೋದಿ ಸರ್ಕಾರ ಇವತ್ತು ಅಂಬಾನಿ ಅದಾನಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅದು ರೈತರ ಬಡವರ ಸರ್ಕಾರ ಅಲ್ಲ. ಅದು ರೈತರಿಗೆ ಮತ್ತು ಬಡವರಿಗೆ ಇವತ್ತು ತುಂಬ ತೊಂದರೆ ಕೊಡ್ತಾ ಇದೆ. ನಾವು ರೈತರು ಮತ್ತು ಬಡವರು, ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರು ಯಾರು ಬೆಂಬಲ ಮಾಡ್ತಾರೋ ಅಂಥ ಪಕ್ಷಗಳಿಗೆ ನಾವು ಬೆಂಬಲ ಕೊಡೋಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಈ ದೇಶದ ಆಸ್ತಿಯನ್ನೆಲ್ಲ ಮುಸ್ಲಿಂ ಸಮುದಾಯಕ್ಕೆ ಹಂಚಿಕೆ ಮಾಡ್ತಾರಂತೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಮೋದಿ ಅವರು ಹೇಳ್ತಾರೆ ಈ ದೇಶದ ಮುಸ್ಲಿಂನ ಗುಸ್ಬೈಟಿಗಳು ಅಂತ ಹೇಳ್ತಾರೆ. ಒಬ್ಬ ಪ್ರಧಾನಮಂತ್ರಿ ಆದವರು ದೇಶದ ಎಲ್ಲಾ ಪ್ರಜೆಗಳನ್ನ ಸಮಾನತೆಯಿಂದ ಕಾಣಬೇಕಾದವರು ಇಲ್ಲಿ ತಾರತಮ್ಯಗಳನ್ನ ಮಾಡ್ತಾ ಇದ್ದಾರೆ, ಗುಸ್ಬೈಟಿಗಳು ಅಂತ ಹೇಳ್ಬಿಟ್ಟು. ಇದೇ ತರ ದಲಿತರನ್ನು ಕೂಡ ಇದೇ ತರ ಮಾಡ್ತಾ ಇದ್ದಾರೆ, ಮತ್ತೆ ಹಿಂದುಳಿದವರನ್ನು ಕೂಡ ಇದೇ ತರ ಮಾಡ್ತಾ ಇದ್ದಾರೆ. ಇವತ್ತು ರೈತರು ಇನ್ನೂ ಕೂಡ ದೆಹಲಿಯಲ್ಲಿ ಹೋರಾಟ ಮಾಡ್ತಾನೆ ಇದ್ದಾರೆ. ಈ BJP ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದ ಬರೀ ಪ್ರವಾಸೋದ್ಯಮ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ದೇಶಗಳ ಸುತ್ತಾಡೋದೇ ಕೆಲಸ ಆಗಿದೆ ಪ್ರಧಾನಿ ಹೊರತು ದೇಶದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಡಾಲರ್ ಎದುರುಗಡೆ ರೂಪಾಯಿ ಬೆಲೆ ಬಿದ್ದೋಗ್ಬಿಟ್ಟಿದೆ, ಡೀಸೆಲ್ ಬೆಲೆ ಹೆಚ್ಚಿಗಾಗಿದೆ, ಪೆಟ್ರೋಲ್ ಬೆಲೆ ಹೆಚ್ಚಿಗಾಗಿದೆ, ಗ್ಯಾಸಿನ ಬೆಲೆ ಹೆಚ್ಚಿಗಾಗಿದೆ. ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಜನಗಳಿಗೆ ಸುಳ್ಳು ಆಶ್ವಾಸನೆಗಳು ಕೊಟ್ಟರು. ನಾವು ಬಂದ್ರೆ ಗ್ಯಾಸ್ ರೇಟ್ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತೀವಿ, ಡೀಸೆಲ್ ರೇಟ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಆ ಬಾಯಿ ತೆರೆಯದೇ ಇಲ್ಲ. ಇವತ್ತು ಅವ್ರ ಶಿಷ್ಯಂದ್ರು ಕೂಡ ಇವತ್ತು ಅವ್ರು ಏನ್ ಹೇಳ್ತಾರೆ, ಸರ್ಕಾರದವ್ರು ಏನ್ ಹೇಳ್ತಾರೆ ಅದನ್ನೇ ಒಪ್ಕೊಂತಾರೆ. ಇವತ್ತು ಯಾವ್ದು ಬೆಲೆ ಕಡಿಮೆ ಆಗಿಲ್ಲ. ಸ್ವಿಸ್ ಬ್ಯಾಂಕ್ ಇಂದ ನಾವು ಎಷ್ಟು ದುಡ್ಡುಗಳಿದಾವೆ ಅಷ್ಟು ದುಡ್ಡುಗಳಿದಾವೆ, ಆ ದುಡ್ಡುಗಳೆಲ್ಲ ತಗೊಂಡು ನಾವು ದೇಶ ಕೊಟ್ಬಿಡ್ತೀವಿ. ಯಾರು 5-6 ವರ್ಷವರೆಗೂ ಟ್ಯಾಕ್ಸೇ ಕಟ್ಟಂಗಿಲ್ಲ ಅಂತ ಹೇಳಿದ್ರೆ 10 ವರ್ಷ ಆಯ್ತು, ₹1 ತರಕ್ಕಾಗ್ತದೆ. ದೊಡ್ಡ ಸುಳ್ಳುಕೋರರು. ಇಂಥ ಸರ್ಕಾರವನ್ನ ಕಿತ್ತು ಹೋಗೋದಕ್ಕೋಸ್ಕರ
ನಾವೆಲ್ಲ ಸಂಘಟನೆ ಲೀಡರ್ಸ್ಗಳು ಇದೆಲ್ಲರೂ ಇದಾರಲ್ಲ, ಇವರೆಲ್ಲ ಮೋಸ್ಟ್ ಸೀನಿಯರ್ಸ್. ಎಷ್ಟು ಸರ್ಕಾರಗಳನ್ನು ನೋಡಿದ್ರು. ನಮ್ಮ ಶ್ರೀಧರ್ ಕಲ್ವೇರ್ಸ್ ಅವರು ಕಳೆದ 50 ವರ್ಷಗಳಿಂದ ಹೋರಾಟದಲ್ಲಿ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಚನ್ನಕೃಷ್ಣಪ್ಪ ಸರ್ ಅವರು ಕೂಡ 40 ವರ್ಷಗಳಿಂದ ಹೆಚ್ಚಿಗೆ. ನಮ್ಮ ಗುರುಮೂರ್ತಿ ಅವರು ಶಿವಮೊಗ್ಗದವರು, ಅವರು ಕೂಡ 40 ವರ್ಷಗಳಿಂದ ಹೋರಾಟದಲ್ಲಿದ್ದಾರೆ. ನಮ್ಮ ಅಶ್ವಥ್ ಸರ್, ಡಾಕ್ಟರ್ ಸರ್, ಅವರು ಕೂಡ 50-55 ವರ್ಷಗಳಿಂದ ಹೋರಾಟದಲ್ಲಿದ್ದಾರೆ. ಇಷ್ಟು ಸರ್ಕಾರಗಳು ಹೊರಟಿದ್ದಾರೆ. ಸರ್ಕಾರಗಳನ್ನೇ ಕರ್ನಾಟಕದಲ್ಲಿ ಬದಲಾವಣೆ ಮಾಡಿದಂತ ಶಕ್ತಿ ನಮ್ಮವ್ರಿಗಿದೆ. ನಮ್ಮ ಗೋವಿಂದರಾಜ್ ಅವರು ಕೂಡ ತುಂಬಾ ಸೀನಿಯರ್. ಸೊ ಅದರಿಂದ ನಾವೆಲ್ಲ ಆಲೋಚನೆ ಮಾಡಿದೀವಿ. ಇಲ್ಲಿ ನಾವು ಯಾರು ಆಸೆ ಆಮಿಷಕ್ಕೆ ಒಳಗಾಗಿಲ್ಲ. ಒಬ್ಬ ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತ ಸರ್ಕಾರ, ಕೇಂದ್ರ ಸರ್ಕಾರ ದೇಶಕ್ಕೆ ಬರಲಿ ಅಂತ ನಮ್ಮ ಆಸೆ ಇಟ್ಕೊಂಡು ನಾವಿಲ್ಲಿ ಬೆಂಬಲಿಸ್ತಾ ಇದ್ದೀವಿ. ಬಂಧುಗಳೇ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ